ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಪರ್ಫೆಕ್ಟ್ ರುಚಿ ಚಾನಲ್ಗೆ ಸ್ವಾಗತ. ನಾವಿವಾಗ ಮೃದುವಾಗಿ ಚಪಾತಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಬೇಕಾಗಿರುವ ಸಾಮಗ್ರಿಗಳು: 3 ಬೌಲು ಗೋಧಿ ಹಿಟ್ಟು ತಗೊಂಡಿದ್ದೀನಿ, ಮತ್ತೆ 1 ಸ್ಪೂನ್ ಸಕ್ಕರೆ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ. ಇವಾಗ ಇಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟು ಕಲಸೋಣ. 3 ಬೌಲ್ ಗೋಧಿ ಹಿಟ್ಟು ಹಾಕೊಂಡಿದ್ದೀನಿ. ಇವಾಗ ನೋಡಿ, ನಾನು 1 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ, ಮತ್ತೆ 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ. ಅಂದರೆ ಉಪ್ಪು ಸ್ಟ್ರಾಂಗ್ ಆಗಿದ್ರೆ ನೋಡ್ಕೊಂಡು ಹಾಕೊಳ್ಳಿ. 1 ಟೇಬಲ್ ಸ್ಪೂನ್ ಆದರೂ ಆಗುತ್ತೆ, ಅಥವಾ 3/4 ಟೇಬಲ್ ಸ್ಪೂನ್ ಹಾಕ್ಕೊಂಡು ನಡೆಯುತ್ತೆ. ಇವಾಗ 1-2 ಸ್ಪೂನ್ ಎಣ್ಣೆ ಹಾಕೋಣ. ನೋಡಿ, ಎಲ್ಲ ಹಾಕಾಗಿದೆ. ಇವಾಗ ನೀರು ಹಾಕೊಂಡು ಕಲಸೋಣ. ಫಸ್ಟು ಇದೆಲ್ಲ ಮಿಕ್ಸ್ ಮಾಡ್ಕೊಂಬಿಡಿ. ಎಣ್ಣೆ, ಉಪ್ಪು, ಸಕ್ಕರೆ ಎಲ್ಲ ಸ್ವಲ್ಪ ಈ ರೀತಿ. ನೋಡಿ, ಇವಾಗೆಲ್ಲ ಮಿಕ್ಸ್ ಆಗಿದೆ. ಇವಾಗ ನೀರು ಹಾಕ್ಕೊಂಡು ಕರೆಕ್ಟಾಗಿ ಕಲಿಸ್ಕೊಳ್ಳೋಣ. ನೋಡಿ, ಫೈನಲ್ ಆಗಿ ಕಲಸಾಗಿದೆ. ನೋಡಿ, ಈ ಹದಕ್ಕಿರಲಿ, ಇಟ್ಟು ಕರೆಕ್ಟಾಗಿದೆ. ಇದನ್ನೊಂದು ಅರ್ಧ ಗಂಟೆ ರೆಸ್ಟ್ ಮಾಡೋಕೆ ಬಿಟ್ಬಿಡೋಣ. ಅರ್ಧ ಗಂಟೆ ಆಗಿದೆ. ಚಪಾತಿ ಹಿಟ್ಟು ನೆನೆಸಿಟ್ಟು ನೋಡಿ, ನೆಂದಿದೆ ಚೆನ್ನಾಗಿ. ಇವಾಗ ಚಪಾತಿ ಒಸಿತಾ ಇದ್ದೀನಿ. ನೋಡಿ, ಈ ಹದಕ್ಕಿದೆ, ಕರೆಕ್ಟಾಗಿದೆ ಹಿಟ್ಟು. ಇವಾಗ ಉಂಡೆ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ತಗೊಳ್ಳಿ. ಈಗ ಹಿಟ್ಟಲ್ಲೇ ಅದ್ಬಿಟ್ಟು ಒಸ್ಕೊಳ್ಳೋಣ. ನೋಡಿ, ಇಷ್ಟಾದ್ಮೇಲೆ ಎಣ್ಣೆ ಅಪ್ಲೈ ಮಾಡ್ಕೊಳ್ಳಿ. ಒಂದು ರೌಂಡು. ಅಂದರೆ ಈ ಥರ ಮಾಡಿದ್ರೆ ಲೇಯರ್ ಬರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಈ ಥರ ಮಾಡ್ತೀನಿ. ನೋಡಿ, ಹಿಟ್ಟಲ್ಲಿ ಮತ್ತೆ ಅದ್ಕೊಂಡಿದ್ದೀನಿ, ಮತ್ತೆ ಒಸಿತಾ ಇದ್ದೀನಿ ನಾನು. ಇವಾಗ ನೋಡಿ, ಹಾಕಿದೆ. ಇವಾಗ ಕರೆಕ್ಟಾಗಿ ತವಾ ಕಾಯಿದೆ, ಎಣ್ಣೆ ಹಚ್ತಾ ಇದ್ದೀನಿ. ನೋಡಿ, ಈ ಥರ ಆದಾಗ 1 ನಿಮಿಷ ಆದಮೇಲೆ ಒಂದು ಎತ್ಬಿಡಿ. ನೋಡಿ, ರಿಟರ್ನ್ ಹಾಕಿದ್ನಲ್ಲ ನಾನು, ಊಟ ಹಾಕಿದ್ದೆ. ಮತ್ತು ಈ ಕಡೆ ಲೈಟಾಗಿ ಎಣ್ಣೆ ಹಚ್ತಾ ಇದ್ದೀನಿ. ನೋಡಿ, ಈ ಕಡೆನೂ ಲೈಟಾಗಿ ಎಣ್ಣೆ ಹಚ್ತಾ ಇದ್ದೀನಿ. ಸಪೋಸ್ ಏನಾದರೂ ಹಿಟ್ಟು ಎಕ್ಸ್ಟ್ರಾ ಇದ್ದರೆ ಹಂಗೆ ಇಟ್ಟರೆ ಸ್ವಲ್ಪ ಕಪ್ಪಗಾಗುತ್ತೆ ಮೇಲ್ಭಾಗ ಎಲ್ಲ. ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಟ್ಬಿಟ್ರೆ ಎಷ್ಟು ದಿವಸ ಆದರೂ ಹಿಟ್ಟು ಕಪ್ಪಗಾಗಲ್ಲ, ಹಾಗೆ ಸಾಫ್ಟಾಗಿರುತ್ತೆ. ನೋಡಿ, ಎಲ್ಲ ಕಡೆ ಅಪ್ಲೈ ಆಗಬೇಕು ಎಣ್ಣೆ. ನೋಡಿ, ಎಣ್ಣೆ ಎಲ್ಲ ಕಡೆ ಅಪ್ಲೈ ಆಗಿದೆ. ಇದು ನೀವು ಇನ್ನು ಎಷ್ಟು ದಿವಸ ಬಿಟ್ಟು ತೆಗೆದ್ರೂ ಹಿಂಗೆ ಇರುತ್ತೆ, ಕಪ್ಪಗಾಗಿರಲ್ಲ, ಸಾಫ್ಟಾಗಿ ಹಿಂಗೆ ಇರುತ್ತೆ ಹಿಟ್ಟು. ನೋಡಿ, ನಾನು ಬಾಕ್ಸ್ಗೆ ಹಾಕಿ ಇಡ್ತಾ ಇದ್ದೀನಿ. ಟೊಮೆಟೊ ಗೊಜ್ಜು ಚಪಾತಿ ರೆಡಿಯಾಗಿದೆ. ನೋಡಿ, ಚಪಾತಿ ಎಷ್ಟು ಸಾಫ್ಟಾಗಿದೆ ಮತ್ತು ಎಷ್ಟು ಲೇಯರ್ಸ್ ಇದೆ ನೋಡಿ ಇದರಲ್ಲಿ. ನೋಡಿ,
ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.